ಹಲೋ ಗೈಸ್, ವೆಲ್ಕಮ್ ಟು ರಾಕಿ ಮಾವ ಯೂಟ್ಯೂಬ್ ಚಾನಲ್. ಇವತ್ತಿನ ನಾನ್ ವೆಜ್ ರೆಸಿಪಿ ಬಂದ್ಬಿಟ್ಟು ಚಿಕನ್ ಮಂಚೂರಿಯನ್ ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಯಾವುದು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಅರ್ಧ ಕೆಜಿ ಆಗುವಷ್ಟು ಬೋನ್ಲೆಸ್ ಚಿಕನ್ ಅನ್ನು ತಗೊಂಡಿದ್ದೀನಿ. ಈ ಅರ್ಧ ಕೆಜಿ ಚಿಕನ್ಗೆ 1 ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಅನ್ನು ಹಾಕ್ತಾ ಇದ್ದೀನಿ. ನಂತರ 1 ಸ್ಪೂನ್ ಅಷ್ಟು ಉಪ್ಪನ್ನು ಈ ಚಿಕನ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ 1 ಸ್ಪೂನ್ ಖಾರ ಪುಡಿಯನ್ನು ಸಹ ಈ ಒಂದು ಚಿಕನ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಹಾಕಿರುವ ಇಂಗ್ರೀಡಿಯೆಂಟ್ಸ್ ನಲ್ಲಿ ಚಿಕನ್ ಅನ್ನು ಮಿಕ್ಸ್ ಮಾಡಿ ಈ ರೀತಿಯಾಗಿ ಇಡಬೇಕಾಗುತ್ತೆ. ನಂತರ ನಾವು ಉಪ್ಪು, ಖಾರ, ಪೆಪ್ಪರ್ ಪೌಡರ್ ಅನ್ನು ಮಿಕ್ಸ್ ಮಾಡಿರುವಂತಹ ಚಿಕನ್ಗೆ ನಾವು ಕಾರ್ನ್ ಫ್ಲೋರ್ ಅನ್ನು 3 ರಿಂದ 4 ಸ್ಪೂನ್ ಅನ್ನು ಹಾಕೊಂತ ಇದೀನಿ. ನಂತರ ನಾವು ಮೈದಾನು ಸಹ ಹಾಕೋಬೇಕಾಗುತ್ತೆ. ಮೈದಾನ 2 ರಿಂದ 2.5 ಸ್ಪೂನ್ ಈ ಒಂದು ಮಿಶ್ರಣಕ್ಕೆ ಹಾಕೊಂಡು ಇದಕ್ಕೆ ಬೇಕಾದ್ರೆ ನೀವು ಅರ್ಧ ಭಾಗದಷ್ಟು ನಿಂಬೆಹಣ್ಣು ರಸವನ್ನು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡಿ 20 ರಿಂದ 30 ನಿಮಿಷಗಳ ಕಾಲ ನೀವು ಮ್ಯಾರಿನೇಟ್ ಆಗಲು ಬಿಡಬೇಕಾಗುತ್ತೆ. ಅರ್ಧ ಗಂಟೆ ನಂತರ ನೀವು ಎಣ್ಣೆಯನ್ನು ಬಿಸಿ ಇಟ್ಕೊಂಡು ಮೀಡಿಯಂ ಫ್ಲೇಮ್ ನಲ್ಲಿ ನೀವು ಮ್ಯಾರಿನೇಟ್ ಮಾಡಿದಂತಹ ಚಿಕನ್ ಅನ್ನು ಈ ರೀತಿಯಾಗಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಚಿಕನ್ ಅನ್ನು ಬೇಯಿಸ್ಕೊಂಡಿದ ನಂತರ ನೀವು ಈ ತರ ಒಂದು ನಾನ್ ಸ್ಟಿಕ್ ತವಾ ಅಥವಾ ಒಂದು ಬಾಣಲಿಯನ್ನು ತಗೊಂಡು ನೀವು ಅದಕ್ಕೆ ಎಣ್ಣೆಯನ್ನು ಹಾಕಿ ಮೀಡಿಯಂ ಫ್ಲೇಮ್ ನಲ್ಲಿ ಬಿಸಿ ಮಾಡಿಕೊಂಡು ನಾನು ಈ ರೀತಿಯಾಗಿ ಬೆಳ್ಳುಳ್ಳಿ, ಈರುಳ್ಳಿ ಹಾಗೆ ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಗೆ ಕರಿಬೇವು ಮತ್ತು ಮೆಣಸಿನಕಾಯನ್ನು ಹೆಚ್ಚಿರುವಂತಹ ಮೆಣಸಿನಕಾಯನ್ನು ಹಾಕಿ ಎಣ್ಣೆಯಲ್ಲಿ ಲೈಟಾಗಿ ಉರಿಬೇಕಾಗುತ್ತೆ. ಉರಿದ ನಂತರ ನಾನು ಈರುಳ್ಳಿನೂ ಸಹ ಕಟ್ ಮಾಡ್ಕೊಂಡಿರ್ತೀನಲ್ಲ ಅದನ್ನು ಸಹ ಹಾಕಿ ಲೈಟ್ ಬ್ರೌನಿಶ್ ಆಗೋ ತನಕ ಇದೇ ಎಣ್ಣೆಯಲ್ಲಿ ಕರಿಬೇಕು ನಾವು. ಸೊ ನಾನು ಸಹ ಮಿಕ್ಸ್ ಮಾಡಿ ಇವಾಗ ಕರಿತಾ ಇದ್ದೀನಿ. ಒಂದು ಸಲ ನಿಮಗೆ ಈ ತರ ಲೈಟ್ ಬ್ರೌನಿಶ್ ಬಂದ ತಕ್ಷಣ ನೀವು ಸೋಯಾ ಸಾಸ್ ಅನ್ನು 1 ಸ್ಪೂನ್ ಅಷ್ಟು ಸೋಯಾ ಸಾಸ್ ಅನ್ನು ಹಾಕಬೇಕಾಗುತ್ತೆ. ನಂತರ ಗ್ರೀನ್ ಚಿಲ್ಲಿ ಸಾಸ್ ಸಹ 1 ರಿಂದ 1.25 ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಹಾಕಿ, ನಂತರ ಕೆಚಪ್ ಅನ್ನು ಸಹ 2 ರಿಂದ 2.5 ಸ್ಪೂನ್ ಕೆಚಪ್ ಅನ್ನು ಹಾಕ್ಬಿಟ್ಟು ನೀವು ಈ ರೀತಿಯಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿದ ನಂತರ ನಾನು ಇಲ್ಲಿ ಗ್ಲಾಸ್ ನಲ್ಲಿ ಇರುವಂತದ್ದು ಹಾಲಲ್ಲ, ಇದು ಕಾರ್ನ್ ಫ್ಲೋರ್. ಒಂದು ಚಿಕ್ಕ ಗ್ಲಾಸ್ ನಲ್ಲಿ ಕಾರ್ನ್ ಫ್ಲೋರ್ ಹಾಗೆ ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಈ ಮಿಶ್ರಣದಲ್ಲಿ ಹಾಕಿದರೆ ನಿಮಗೆ ಥಿಕ್ನೆಸ್ ಬರುತ್ತೆ. ಈ ಒಂದು ಮಿಶ್ರಣ ಥಿಕ್ನೆಸ್ ಗಟ್ಟಿ ಆಗುತ್ತೆ. ಸೊ ಅವಾಗ ಚಿಕನ್ಗೆ ಅಂಟ್ಕೊಂಡಾಗ ಟೇಸ್ಟ್ ಸಹ ಸೂಪರ್ ಇರುತ್ತೆ. ಸೊ ಇದನ್ನು ಸಹ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ನಂತರ ಬೇಯಿಸಿರುವಂತಹ ಎಣ್ಣೆಯಲ್ಲಿ ಕರೆದಿರುವಂತಹ ಬೋನ್ಲೆಸ್ ಚಿಕನ್ ಅನ್ನು ಈ ಒಂದು ತವಾದಲ್ಲಿ ಮಿಶ್ರಣ ಇರುವಂತಹ ತವಾದಲ್ಲಿ ಹಾಕಿ ಈ ರೀತಿಯಾಗಿ ಸ್ಟಿರ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿದ ನಂತರ ನಮಗೆ ನೋಡಿ ಇವಾಗ ಚಿಕನ್ ಮಂಚೂರಿಯನ್ ರೆಡಿ ಆಗಿದೆ. ನಾನು ಪ್ಲೇಟ್ನಲ್ಲಿ ಸಹ ಸರ್ವ್ ಮಾಡ್ತಾ ಇದ್ದೀನಿ. ಸೊ ಪ್ಲೇಟ್ನಲ್ಲಿ ಸರ್ವ್ ಮಾಡಿಕೊಂಡು ನಾವು ಸಹ ಇದೇ ರೀತಿ ಚಳಿಗಾಲದಲ್ಲಿ ಸಂಜೆ ಹೊತ್ತು ಸ್ನ್ಯಾಕ್ಸ್ ಅಂತ ಮಾಡಿಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ.